ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೆಯ ಶುಕ್ರವಾರ ಪೂಜೆ ವ್ಲಾಗ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಲಕ್ಷ್ಮಿ ಹೊಲಿಸ್ಕೊಬೇಕು ಅನ್ನೋ ಆಸೆ ಇರಲ್ಲ ಹೇಳಿ, ಅದಕ್ಕೋಸ್ಕರ ನಾವು ಎಷ್ಟು ಕಷ್ಟಪಡ್ತೀವಿ ಅಲ್ವಾ. ಹಾಗೆಯೇ ತುಂಬ ಜನದಲ್ಲಿ ಗೊಂದಲ ಕೂಡ ಇರುತ್ತೆ, ಯಾವ ರೀತಿ ಪೂಜೆ ಮಾಡಬೇಕು ಅಂತ. ಒಬ್ಬೊಬ್ಬರು ಒಂದೊಂದು ಥರ ಪೂಜೆ ಮಾಡ್ತಾರೆ. ಕೆಲವರು ಕಳಸ ಇಟ್ಟು ಪೂಜೆ ಮಾಡಿದ್ರೆ, ಇನ್ನು ಕೆಲವರು ಹಂಗೇ ಇಟ್ಟು ನೀರು ಕಳಸ ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ನಾನು ನಮ್ಮ ಮನೆಯಲ್ಲಿ ಶುಕ್ರವಾರದ ಪೂಜೆ ಯಾವ ರೀತಿ ಮಾಡ್ತೀನಿ, ಅದರಲ್ಲೂ ಪಾಸಿಟಿವ್ ಎನರ್ಜಿಗೋಸ್ಕರ ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಶುಕ್ರವಾರ ಆದ್ದರಿಂದ ಬೆಳಗ್ಗೆನೇ ನಾನು ಮನೆಯೆಲ್ಲ ಒರೆಸ್ಕೊತಿದ್ದೀನಿ. ಇನ್ನು ಮನೆ ಒರೆಸೋ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಒರೆಸ್ಕೊತೀನಿ. ಇನ್ನು ಬೇಗನೆ ಆಗುವಂಥ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಅವಲಕ್ಕಿ ರೆಸಿಪಿನ ಮಾಡ್ಕೊಂಡಿದ್ದೆ. ಇದು ಬೇಗ ಕೂಡ ಆಗುತ್ತೆ ಮತ್ತು ಹೆಲ್ದಿ ಕೂಡ ಒಳ್ಳೆಯದು. ಇನ್ನು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವಲಕ್ಕಿನ ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ಎಲ್ಲರೂ ಇನ್ನು ಹಸ್ಬೆಂಡ್ ಆಫೀಸು ಮತ್ತು ಮಕ್ಕಳು ಸ್ಕೂಲಿಗೆಲ್ಲ ಹೋದ್ಮೇಲೆ ನಾನು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅವರೆಲ್ಲ ಇದ್ದಾಗ ಒಂದೊಂದು ಸರಿ ಆಗೋಲ್ಲ. ಇನ್ನು ಬೆಳಗ್ಗೆ ಹೊತ್ತು ಬೇಗ ಇದ್ದರೆ ಸ್ವಲ್ಪ ಶೀತ ಆಗ್ತಿದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗೆ ಪೂಜೆನ ಮಾಡ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು, ಅದಕ್ಕೆ ತೊಳ್ಕೊತಾ ಇದ್ದೀನಿ. ಕೆಲವರು ಶುಕ್ರವಾರ ತೆಗೆಯೋದಿಲ್ಲ, ಬಟ್ ನಾನು ತೆಗಿಲೇಬೇಕಿತ್ತು. ಏಕೆಂತಂದರೆ ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಪ್ರಾಬ್ಲಮ್ಸ್ ಆದಮೇಲೆ ನಾನು ಎಲ್ಲ ಕ್ಲಿಯರ್ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊತೀನಿ. ಇನ್ನು ತೊಳ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನ, ಅದಕ್ಕೆ ಮತ್ತು ಸ್ವಲ್ಪ ಗಂಧ, ಹಾಗೆಯೇ ಈ ಜಾವೇದ್ ಪುಡಿನ ಹಾಕ್ತಾಯಿದ್ದೀನಿ. ಇದಂತೂ ತುಂಬಾ ಒಳ್ಳೆಯದು, ಲಕ್ಷ್ಮಿ ಆಕರ್ಷಣೆ ಆಗೋಕ್ಕೆ ಇದು ಒಂದು ಉತ್ತಮ ದಾರಿ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಇದ್ರ ಸ್ಮೆಲ್ ಅಂತೂ. ನೀವು ಸ್ವಲ್ಪ ಹಾಕಿದರೆ ಸಾಕು, ಈ ದೇವಸ್ಥಾನಗಳಲ್ಲಿ ಏನು ಘಮ ಸಿಗುತ್ತಲ್ಲ ಆ ರೀತಿ ಇರುತ್ತೆ ಈ ಘಮ ಕೂಡ. ಸೊ ನೀವು ತೊಗೊಂಬನ್ನಿ, ಇದನ್ನು ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದರಿಂದ ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಕೂಡ ಸಿಗುತ್ತೆ, ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ. ಯಾರೆಲ್ಲ ಲಕ್ಷ್ಮಿ ಅನುಗ್ರಹ ಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ಹೌದು ಅಂತ, ಮತ್ತು ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅದಕ್ಕೆ ಅರಶಿನ, ಈಗ ನಾನು ಏನು ಕಲಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಇಡ್ತಾಯಿದ್ದೀನಿ ಬೊಟ್ಟು. ಅದಾದಮೇಲೆ ನಾನು ಎಲ್ಲ ದೇವ್ರುಗಳಿಗೂ ಅರಶಿನ ಕುಂಕುಮ ಮತ್ತು ದೀಪಗಳಿಗೆಲ್ಲ ಅರಶಿನ ಕುಂಕುಮ ಹಚ್ಚುತ್ತಾ ಇದ್ದೀನಿ. ಹಾಗೆಯೇ ನಾನು ಉಪ್ಪಿನ ದೀಪ ಕೂಡ ಹಚ್ಚಿದ್ದೆ, ಆಷಾಢ ಶುಕ್ರವಾರ ಆದ್ದರಿಂದ. ಸೊ ಅದು ಕೂಡ ಫುಲ್ಲು ನಾನು ಯಾವ ರೀತಿ ಮಾಡ್ತೀನಿ ಅಂತ ತಿಳಿಸಿದ್ದೀನಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ತುಂಬಾ ಚೆನ್ನಾಗಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಎಲ್ಲ ದೇವರುಗಳಿಗೆ ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ. ಯಾವಾಗಲೂ ನಾವು ಉಂಗುರದ ಬೆರಳು ಏನಿರ್ತೋ ಅದರಿಂದನೇ ದೇವರಿಗೆ ಅರಿಶಿನ ಕುಂಕುಮನ ಇಡಬೇಕು. ಕೆಲವರು ಹೆಬ್ಬೆರಳಲ್ಲಿ, ಮಧ್ಯದ ಬೆರಳಲ್ಲಿ ಇಡ್ತಾರೆ. ಸೊ ಯಾರಿಗೆಲ್ಲ ಗೊತ್ತಿರಲ್ಲ ಅವರೆಲ್ಲ ಉಂಗುರದ ಬೆರಳಿಂದನೇ ಅರಿಶಿನ ಕುಂಕುಮ ಇಡೋದಕ್ಕೆ ಟ್ರೈ ಮಾಡಿ. ಇನ್ನು ಕಳಸ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಈಗ ಕಳಸನ ತಾಮ್ರದ ಬಿಂದಿಗೆಯಲ್ಲೇ ಇಡೋದು. ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ಆದಮೇಲೆ ನಾನಿಲ್ಲಿ ಉಪ್ಪಿನ ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೊಸದಾಗಿ ಮಣ್ಣಿನ ದೀಪ ತೊಗೊಂಬಂದಿದ್ದೀನಿ. ಹೋದ ಸರಿ ನನ್ನ ವಿಡಿಯೋದಲ್ಲಿ ನಾನು ಪ್ಲೇಟ್ ಮೇಲೇ ಉಪ್ಪು ಹಾಕಿದ್ದೆ. ಈ ಸರಿ ನಾನು ಹೊಸದು ತೊಗೊಂಬಂದಿದ್ದೀನಿ, ಉಪ್ಪಿನ ದೀಪ ಹಚ್ಚೋಕ್ಕೆ ಅಂತಲೇ ಹೊಸದೊಂದು ದೀಪ ತೊಗೊಂಬಂದಿದ್ದೀನಿ. ಸೊ ಅದಕ್ಕೆಲ್ಲ ನಾನು ಏನು ರೆಡಿ ಮಾಡ್ಕೊಂಡಿದ್ದೆನಲ್ಲ ಅರಿಶಿನ, ಅದೇ ಹಚ್ಚಿ ಇಡ್ತಾಯಿದ್ದೀನಿ. ಇನ್ನು ಸಣ್ಣ ದೀಪಗಳಿಗೂ ಕೂಡ ಅದಕ್ಕೂ ಕೂಡ ಅರಿಶಿನ ಹಚ್ಚಿ ಒಂದು ಕಡೆ ಇಡ್ತಿದ್ದೀನಿ, ಯಾಕೆಂದರೆ ಇದು ಡ್ರೈ ಆಗಬೇಕು. ಅದಕ್ಕೋಸ್ಕರ ಅರಿಶಿನ ಈ ರೀತಿ ನೀಟಾಗಿ ಎಲ್ಲ ದೀಪಗಳಿಗೆ ಹಚ್ಚಿ ಇಟ್ಕೊತಾ ಇದ್ದೀನಿ. ಇನ್ನು ಬೇರೆ ನಾನು ದೇವರಿಗೆ ಹೂವೆಲ್ಲ ಮುಡಿಸೋಷ್ಟೊತ್ತಿಗೆ ಅದು ಒಣಗಿರುತ್ತೆ. ಹಾಗೆಯೇ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಇನ್ನು ದೀಪ ಎಲ್ಲ ಒರೆಸ್ಕೊಂಡು, ದೀಪದಲ್ಲಿ ನೀರಿನ ಅಂಶ ಇದ್ದರೆ ಅದು ಒಂಥರ ಸೌಂಡ್ ಮಾಡುತ್ತೆ ಚಟ ಚಟ ಅಂತ. ಸೊ ಹಾಗಾಗಿ ನೀಟಾಗಿ ದೀಪ ಎಲ್ಲ ಒರೆಸ್ಕೊಂಡು 2 ಬತ್ತಿನ ಹಾಕ್ತಿದ್ದೀನಿ. ಯಾವಾಗಲೂ ನಾವು 2 ಬತ್ತಿನೇ ಹಾಕಬೇಕು ದೀಪಕ್ಕೆ, 1 ಬತ್ತಿ ಹಾಕಕ್ಕೆ ಹೋಗಬೇಡಿ. 2 ಬತ್ತಿನ ಈ ರೀತಿ ಮಾಡಿ ದೀಪದೊಳಗೆ ಹಾಕಿ. ಈ ದೀಪದೊಳಗೆ ನಾವು ಎಣ್ಣೆ ಹಾಕ್ಬಿಟ್ಟು ನಾವು ಬತ್ತಿ ಹಾಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಫಸ್ಟೇ ದೀಪಕ್ಕೆ ಬತ್ತಿ ಹಾಕ್ಕೊತಾ ಇದ್ದೀನಿ. ಕೆಲವರು ಅಂತಾರೆ ಎಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕಬೇಕು ಅಂತ, ಬಟ್ ಆ ರೀತಿ ದೀಪಗಳಿಗೆ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ದೇವ್ರ ಮನೆಯಲ್ಲಿ ಬಂದು ನಾನು
ಪೀಠ ಇಟ್ಟು ಆ ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ತಾಯಿದ್ದೀನಿ. ಇದೇ ರೀತಿ ನಾವು ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ. ನೀವು ಕೂಡ ಇದೇ ರೀತಿ ಪೂಜೆ ಮಾಡಿ ನೋಡಿ. ಇನ್ನು ಅಷ್ಟದಳ ಪದ್ಮ ರಂಗೋಲಿನ ನಾನು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಹಾಕ್ಕೊತಾ ಇದ್ದೀನಿ. ಈ ರೀತಿ ನಾವು ಪೀಸ್ಫುಲ್ಲಾಗಿ ಪೂಜೆ ಮಾಡಬೇಕು ಅಂದರೆ ಯಾರೂ ಇರಬಾರ್ದು ಡಿಸ್ಟರ್ಬ್ ಮಾಡೋಕ್ಕೆ ಮನೇಲಿ. ಅದಕ್ಕೆ ನಾನು ಎಲ್ಲನೂ ಕಳಿಸ್ಬಿಟ್ಟೆ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ. ಅದಾದಮೇಲೆ ದೇವರಿಗೆಲ್ಲ ಹೂವು ಮುಡಿಸ್ಕೊತಾ ಇದ್ದೀನಿ. ಇನ್ನು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಹೂಗಳನ್ನೇ ಇಟ್ಟಿದ್ದೀನಿ. ಸೇವಂತಿಗೆ, ಗುಲಾಬಿ ಮತ್ತು ಹೂವೆಲ್ಲ ಮುಂಚೆನೇ ತಂದು ಇಟ್ಕೊಂಡಿದ್ದೆ. ಹಾಗೆಯೇ ಮಲ್ಲಿಗೆ ಹೂವು ಕೂಡ. ಇನ್ನು ಕಳಸಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ತಾಮ್ರದ ಪ್ಲೇಟ್ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಾಕಿ ಓಂ ಮತ್ತು ಶ್ರೀ ಅಂತ ಬೀಜಾಕ್ಷರನ ಬರೆದು, ಲಕ್ಷ್ಮಿಗೆ ತುಂಬ ಇಷ್ಟವಾದಂಥದ್ದು. ಸೊ ಲಕ್ಷ್ಮಿ ಆಕರ್ಷಣೆ ಮಾಡಬೇಕು ಅಂದರೆ ನಾವು ಓಂ ಮತ್ತು ಶ್ರೀಂ ಅಂತ ಬರಿಬೇಕು. ಅದನ್ನು ಕೂಡ ಉಂಗುರದ ಬೆರಳಲ್ಲಿ. ಇನ್ನು ನಾನು ಕಳಸನ ಇಟ್ಕೊಂಡು ಅದಕ್ಕೆ 5 ಎಲೆ ಹಾಕ್ಕೊತಾ ಇದ್ದೀನಿ. ಆ ಕಳಸಕ್ಕೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಹಾಕಿ, ಅದಾದಮೇಲೆ ಒಂದು ಹೂವು ಹಾಕಿ, ಅದು ಸ್ವಲ್ಪ ಅದು ರೆಕಾರ್ಡ್ ಆಗಿಲ್ಲ ಅಷ್ಟೇ, ಒಂದು ಹೂವು ಹಾಕಿ ಆದಮೇಲೆ ನಾನು 5 ವೀಳ್ಯದೆಲೆನ ಇಡ್ತಾಯಿದ್ದೀನಿ. ವೀಳ್ಯದೆಲೆ ಕೂಡ ತುಂಬಾ ಚೆನ್ನಾಗಿರಬೇಕು. ಬಲ್ತಿರೋ ಅಂಥ ವೀಳ್ಯದೆಲೆ ತೊಗೊಂಡ್ರೆ ತುಂಬಾ ಒಳ್ಳೆಯದು, ಬೇಗ ಬಾಡೋದಿಲ್ಲ. ಇನ್ನು ನಾನು ಕಾಯಿನ ಯಾವಾಗಲೂ ಬಳಸೋಂಥ ಕಾಯಿನೇ ಬಳಸೋಂಥದ್ದು. ಈ ವರಮಹಾಲಕ್ಷ್ಮಿಲಿ ಏನಾದರೂ ಚೇಂಜ್ ಮಾಡಿದರೆ ಮಾತ್ರ ಚೇಂಜ್ ಮಾಡ್ತೀನಿ ಅಷ್ಟೇ. ಇನ್ನು ದಿನ ಅದನ್ನೇ ನಾನು ಕಾಯಿ ಇಟ್ಟು ಪೂಜೆ ಮಾಡ್ತೀನಿ. ಇನ್ನು ದೇವರಿಗೆ ಕಳಸ ಎಲ್ಲ ರೆಡಿ ಮಾಡಿ, ಇನ್ನು ಮುಖವಾಡ ಇಟ್ಟು, ಹಾಗೆಯೇ ನಾನು ದೇವರಿಗೆ ಮುತ್ತಿನ ಹಾರನ ಸ್ಪೆಷಲಾಗಿ ದೇವರಿಗೆ ಅಂತಲೇ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಹಾಕಿ, ಹಾಗೆಯೇ ಅದ್ರದ್ದು ಅರಶಿನ ಕೊಂಬು ಹಾಕಿ, ಹಾಗೆಯೇ ಬಳೆ ಇಟ್ಟು ಹೂವು ಎಲ್ಲ ಮುಡಿಸ್ತಾ ಇದ್ದೀನಿ. ಆ ಥರ ದೇವರಿಗೆ ಅಲಂಕಾರ ಮಾಡ್ತಿದ್ರೆ ನೋಡೋಕ್ಕೂ ಖುಷಿ, ಮಾಡೋಕ್ಕೂ ಒಂಥರ ಖುಷಿ ಇರುತ್ತೆ. ಆ ಥರ ಮಾಡ್ತಾ ಇದ್ದಾಗ ತಿಂಡಿ ಸಹ ತಿಂದಿರಲ್ಲ, ಬಟ್ ಪೂಜೆ ಮಾಡೋವಾಗ ನಮಗೆ ಆ ರೀತಿ ಫೀಲ್ ಆಗ್ತಾನೇ ಇರಲ್ಲ ಪೂಜೆ ಮುಗಿಯೋವರೆಗೂ. ಇನ್ನು ನಾನೇನಾಗಲಿ ದೀಪ ರೆಡಿ ಮಾಡ್ಕೊಂಡಿದ್ದೆ ಉಪ್ಪಿನ ದೀಪಕ್ಕೆ. ಅದಕ್ಕೆ 5 ಇಡಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ನಾವು ದೀಪಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿರಬೇಕು. ಇದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಅದಕ್ಕೆ ಅರಶಿನ ಕುಂಕುಮ ಇಟ್ಕೊಂಡು ದೀಪಕ್ಕೆ 5 ಕಡೆ ಅರಶಿನ ಕುಂಕುಮನ ಇಡಬೇಕಾಗತ್ತೆ. ಸೊ ಈ ರೀತಿ ಇಟ್ಕೊಂಡಾದಮೇಲೆ ನಾವು ಏನು ಸಣ್ಣ ದೀಪಗಳು ರೆಡಿ ಮಾಡ್ಕೊಂಡಿದ್ವಲ್ಲ, ಆ ದೀಪಗಳನ್ನ ಈ ಉಪ್ಪಿನ ದೀಪದ ಮೇಲೆ ಇಡಬೇಕು. ತುಂಬ ಜನದಲ್ಲಿ ಗೊಂದಲ ಇರುತ್ತೆ, ಉಪ್ಪಿನ ದೀಪ ಹಚ್ಬೇಕೋ ಬೇಡವಾ ಅಂತ. ನೀವು ಯಾರೇ ಏನು ಹೇಳಿದ್ರು ತಲೆ ಕೆಡಿಸ್ಕೊಬೇಡಿ. ದೇವರ ಅನುಗ್ರಹ ಸಿಗಬೇಕು ಅಂದರೆ ನಮ್ಮ ಮನಸ್ಸಿಗೆ ಬಂದಿದ್ದನ್ನು ನಾವು ಮಾಡಿದ್ರೆ ನಿಜವಾಗ್ಲೂ ಸಿಗುತ್ತೆ. ಆ ದೇವರ ಅನುಗ್ರಹ ಸಿಕ್ಕೇ ಸಿಗುತ್ತೆ. ದೇವರಿಗೆ ನಾವು ಪೂಜೆ ಮಾಡುವಾಗ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಅಂದ್ಕೊಳ್ಳೇಬಾರ್ದು. ಯಾವುದೇ ಗೊಂದಲಗಳಿಲ್ದಲೆ ಎಲ್ಲ ಭಾರ ದೇವ್ರ ಮೇಲೆ ಹಾಕಿ ನಾವು ಏನು ಪೂಜೆ ಮಾಡ್ತೀವೋ ಅದರಿಂದ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈಗ ನಾನು ದೀಪಕ್ಕೆ ಅಲಂಕಾರ ಮಾಡಿದ್ದೀನಿ, ಹೂವು ಎಲ್ಲ ಇಟ್ಟು. ಇನ್ನು ಈ ದೀಪಕ್ಕೆ ನಾನು ದೇವರಿಗೆ ಅಂತಲೇ ತುಪ್ಪನ ಕಾಯಿಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಹಾಕಿದಾದಮೇಲೆ ನಾನು ದೀಪನಕ್ಕೆ 2 ಬತ್ತಿ ಇರುವಂಥ ಬತ್ತಿನ ಹಾಕಿ ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾರ್ಮಲ್ ನಾನು ಡೈಲಿ ಹಚ್ಚುವಂಥ ದೀಪಗಳಿಗೂ ಕೂಡ ತುಪ್ಪ ಮತ್ತು ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಉಪ್ಪಿನ ದೀಪಕ್ಕೆ ಫಸ್ಟ್ ನಾನಿಲ್ಲಿ ಇಲ್ಲೂ ಕೂಡ ಅಕ್ಕಿ ಹಿಟ್ಟಿಂದನೇ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪೀಠ ಇರಿಸಿ, ಅದಾದಮೇಲೆ ದೀಪನ ಇಡ್ತೀನಿ. ಅದು ಪೀಠ ಇಲ್ಲ ಅಂತ ಅಂದರೆ ನೀವು ಹಂಗೇ ಇಡ್ಬೋದು. ಆ ಒಂದು ಪ್ಲೇಸ್ನ ನೀಟಾಗಿ ಶುದ್ಧಿ ಮಾಡಿ, ನಾನಿಲ್ಲಿ ಪೀಠನ ಇಟ್ಟು ಅದನ್ನು ಇಟ್ಟು ಅದ್ರ ಮೇಲೆ ನಾನು ಉಪ್ಪಿನ ದೀಪನ ಇಟ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಈಗ ನಾನು ನೈವೇದ್ಯಕ್ಕೆ ಅಂತ ಬಾಳೆಹಣ್ಣು 2 ಬಾಳೆಹಣ್ಣು, 2 ಎಲೆ ಹಾಗೆಯೇ 2 ಅಡಿಕೆನ ಇಟ್ಟು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಈಗ ನಾನು ಏಕಾರತಿ ಮಾಡಿಕೊಂಡು ಅದರಿಂದ ದೀಪನ ಹಚ್ತಾ ಇದ್ದೀನಿ. ಉಪ್ಪಿನ ದೀಪನ ಬೆಂಕಿ ಕಡ್ಡಿಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಏಕಾರತಿ ಮಾಡಿಕೊಂಡು ಎಲ್ಲ ಕಡೆ ದೀಪನ ಬೆಳಗಿಸ್ತಾ ಇದ್ದೀನಿ. ಇನ್ನು ನೀವು ದೀಪ ಬೆಳಗುವಾಗ ಹೇಳ್ಬೇಕಾಗಿರೋಂಥ ಶ್ಲೋಕ ಬಂದ್ಬಿಟ್ಟು ಶುಭಂ ಕರೋತಿ ಕಲ್ಯಾಣಂ. ಆ ಒಂದು ಶ್ಲೋಕನ ಹೇಳ್ಕೊಂಡು ನೀವು ದೀಪನ ಬೆಳಗಿಸಿ. ಯಾಕೆ ಆ ರೀತಿ ಶ್ಲೋಕ ನಾವು ಹೇಳ್ಕೊಬೇಕು ಅಂದರೆ ನಮ್ಮ ಮನಸ್ಸು ಯಾವುದೇ ಕಡೆ ವಾಲಬಾರ್ದು, ಕೆಟ್ಟ ರೀತಿ ಯೋಚನೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ಪೂಜೆ ಟೈಮಲ್ಲಿ ಮಂತ್ರ ಹೇಳ್ಕೊಳೋದು ಮತ್ತು
ದೀಪ ಹಚ್ಚೋ ಟೈಮಲ್ಲಿ ಮಂತ್ರ ಹೇಳ್ಕೊಳೋದು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ದೀಪ ಎಲ್ಲ ಬೆಳಗಾದ್ಮೇಲೆ ನಾನು ನೈವೇದ್ಯ ಮಾಡಿ ಕರ್ಪೂರನ ಬೆಳಗ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾಡೋವರೆಗೂ ನಿಜವಾಗ್ಲೂ ಎಷ್ಟು ನೆಮ್ಮದಿ, ನಿಧಾನವಾಗಿ ನಾವು ಪೂಜೆ ಮಾಡೋದ್ರಿಂದ ಮನಸ್ಸಿಗೂ ಕೂಡ ಅಷ್ಟೇ ನೆಮ್ಮದಿ ಸಿಗುತ್ತೆ. ಸೊ ಅವತ್ತು ಆಷಾಢ ಶುಕ್ರವಾರ ಆದ್ದರಿಂದ ಮನೆ ಹತ್ರನೇ ಇರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ದೆ. ಏಕೆಂತ ಅಂದರೆ ನಿಂಬೆಹಣ್ಣು ಆರತಿ ಬೆಳಗ್ತಾ ಇದ್ದೀನಿ. 2 ವಾರ ಆಯಿತು ನಿಂಬೆಹಣ್ಣು ಆರತಿ ಬೆಳಗೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆಲ್ಲ ಏನು ಪ್ರಿಪರೇಷನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಂಬೆಹಣ್ಣಿನ ದೀಪ ಯಾವ ರೀತಿ ಹಚ್ಚೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ದೀಪ ಬೆಳಗೋಕ್ಕೆ ಸ್ವಲ್ಪ ತಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಮತ್ತು ಬಾಚಿಕೊಂಡು ನಾನು ಹೊರಟೆ. ಇನ್ನು ಅಲ್ಲಿಂದ ಬಂದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ, ಅಲ್ಲಿ ತುಂಬಾ ರಶ್ ಇತ್ತು ಅವತ್ತು. ಯಾವಾಗಲೂ ಆ ರಶ್ ಇದ್ದೇ ಇರುತ್ತೆ. ಆಷಾಢ ಶುಕ್ರವಾರ ನೋಡಿ ಎಷ್ಟು ಜನ ಬೆಳಗೋಗಿದ್ದಾರೆ ಅಂತ. ಇನ್ನೂ ಬೆಳಗ್ತಾನೇ ಇದ್ದರು. ಈ ರೀತಿ ಅಮ್ಮನವರ ಅಲಂಕಾರ ಮಾಡಿದರು.